ಅತ್ಯಂತ ಜನಪ್ರಿಯವಾಗಿ ಸತತ 5ನೇ ವರ್ಷಕ್ಕೆ ಕಾಲಿಡುತ್ತಿರುವಂತಹ ಟೀಮ್ RCB ಇದಾಗಿದೆ. ನಮಸ್ಕಾರ ಸ್ನೇಹಿತರೆ, ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇನ್ನೂ ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಕಂಟಿನ್ಯೂ ಆಗಿರಿ ಅಂತ ಹೇಳ್ತಾ ಇವತ್ತಿನ ನ್ಯೂಸ್ಗೆ ಹೋಗೋಣ. ಸ್ನೇಹಿತರೆ, IPLನಲ್ಲಿ ಒಂದೇ ಒಂದು ಕಪ್ ಗೆಲ್ಲದೇ ಇರುವ ಟೀಮು, ಇದು ಹೋಲ್ ಟೀಮ್ ಸ್ಕ್ವಾಡ್ ಬಗ್ಗೆ ಯೋಚನೆ ಮಾಡದೇ ಇರೋ ಟೀಮು, ಇಂಡಿವಿಜುವಲ್ ಪ್ಲೇಯರ್ ಬಗ್ಗೆ ಫೋಕಸ್ ಮಾಡುವಂಥ ಟೀಮ್ ಯಾವುದಾದ್ರೂ ಇದ್ದರೆ ಅದು RCB ಅಂತ ಹೇಳ್ತಾ ಇದ್ರು ಜನ. ಯಾವಾಗ ನೀವು ಇಂಡಿವಿಜುವಲ್ ಪ್ಲೇಯರ್ ಮೇಲೆ ಫೋಕಸ್ ಮಾಡ್ತೀರಾ ನೀವು ಯಾವತ್ತೂ ಕಪ್ ಗೆಲ್ಲೋದಿಲ್ಲ ಅಂತ ಹೇಳಿದ್ದಾರೆ. ನಾ ಇವತ್ತು ಹೇಳಕೊಂತೀನಿ, ಒಂದೇ ಒಂದು ಕಪ್ ಗೆಲ್ಲದೇ ಇರೋ ಟೀಮ್ ಇಡೀ ಜಗತ್ತನ್ನು ಗೆದ್ದೈತಿ ಇವತ್ತು ಅಂತ ಹೇಳಕೊಂಡಿದ್ದೀನಿ ನಾನು. ಸ್ನೇಹಿತರೆ, ನಮಗೆ ತಿಳಿದಿರ್ಬೋದು, ಲಾಯಲ್ಟಿ ಅನ್ನೋ ಹೆಸರು ಬಂದಿದ್ದೇ RCB ಅಂತ. ಅದೇ ರೀತಿಯಾಗಿ ಅತಿ ಹೆಚ್ಚು ಫ್ಯಾನ್ ಫಾಲೋಯಿಂಗ್ ಹೊಂದಿರೋ ಟೀಮ್ ಯಾವುದಾದ್ರೂ ಇದ್ದರೆ ಅದು RCB ಅಂತ ಹೇಳಿದ್ದಾರೆ. ನಮಗೆ ತಿಳಿದಿರ್ಬೋದು, IPLನಲ್ಲೇ ಅತಿ ಹೆಚ್ಚು ಜನಪ್ರಿಯವಾದಂತಹ ಟೀಮ್ ಯಾವುದಾದ್ರೂ ಇದ್ದರೆ ಅದು ಒಂದೇ ಒಂದು, ಅದು RCB. ನಮಗೆ ಗೊತ್ತಿರ್ಬೋದು, IPLನಲ್ಲಿ 5-6 ಕಪ್ಗಳನ್ನು ಗೆದ್ದಿರುವಂತಹ ಟೀಮ್ಗಳು ಇದ್ದಾವೆ. ಅವಕ್ಕೆ ಕಂಪೇರ್ ಮಾಡಿದರೆ ಅತಿ ಹೆಚ್ಚು ಫ್ಯಾನ್ ಫಾಲೋಯಿಂಗು, ಅದು ಜನಪ್ರಿಯವನ್ನು ಹೊಂದಿರುವಂಥ ಟೀಮು ಅದು RCB ಇದಾಗಿದೆ. IPLನಲ್ಲಿ ಅತಿ ಹೆಚ್ಚು ಜನಪ್ರಿಯ ಅಂತ ಹೇಳೋದಕ್ಕೆ ಒಂದೇ ಒಂದು ಉದಾಹರಣೆ ಹೇಳ್ತೀನಿ ಕೇಳ್ರಿ ನಿಮ್ಗೆ. CSK ಏನೈತಿ ನೋಡಿದ್ರೆ, CSKಗಿಂತ 25% ಜಾಸ್ತಿ ಫ್ಯಾನ್ ಫಾಲೋಯಿಂಗು, ಜಾಸ್ತಿ ಫಾಲೋವರ್ಸು ಏನು ಹೊಂದಿರುವಂಥ ಟೀಮ್ RCB ಇದಾಗಿದೆ. ನೋಡಿರಿ, ಕಂಪೇರ್ ಮಾಡಿ, CSK 5 ಕಪ್ಗಳನ್ನು ಗೆದ್ದೈತಿ, ಅದಕ್ಕೆ ಕಂಪೇರ್ ಮಾಡಿ 25% ಅದಕ್ಕಿಂತ ಜಾಸ್ತಿ ಐತಿ. ಇಲ್ಲೇ ತಿಳ್ಕೊಂಬಿಡ್ರಿ IPLನಲ್ಲಿ RCB ಎಷ್ಟು ಪ್ರಭಾವನ ಬೀರೈತಿ ಅಂತ ನಾವು ಇದ್ರ ಮೂಲಕನೇ ಗೊತ್ತಾಗುತ್ತಾ. ಇನ್ನು ಇದು IPLಗೆ ಅಷ್ಟೇ ಆಯಿತು, ಇನ್ನು ಜಗತ್ತಲ್ಲಿ ಬೇರೆ ಬೇರೆ ಸ್ಪೋರ್ಟ್ಸ್ಗಳಿದ್ದಾವೆ ಇದಕ್ಕಿಂತ ಪಾಪ್ಯುಲರ್ ಆದಂಥ, ಉದಾಹರಣೆಗೆ ಫುಟ್ಬಾಲ್, ಅವಕ್ಕೂ ಕೂಡ ಕಂಪೇರ್ ಮಾಡಿದ್ರೆ ಯಾವುದಾದ್ರೂ ಟಾಪ್ 5 ಅಂದ್ರೆ ಅತಿ ಹೆಚ್ಚು ಜನಪ್ರಿಯವಾದಂತಹ 5 ಟೀಮ್ಗಳಲ್ಲಿ ಕೂಡ ಒಂದು RCB ಬರ್ತೈತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. RCBಯ ಫಾಲೋವರ್ಸ್ಗಳನ್ನು ನೋಡೋದಾದ್ರೆ ಇಂದ ಸೋಷಿಯಲ್ ಮೀಡಿಯಾ ಒಳಗೆ 2 ಮಿಲಿಯನ್ಗಿಂತ ಜಾಸ್ತಿ ಫಾಲೋವರ್ಸ್ಗಳಿದ್ದಾರೆ ಅಂತ ಹೇಳ್ಬೋದು. ಟ್ವಿಟರಲ್ಲಿ ಆಗ್ಬೋದು, ಯೂಟ್ಯೂಬಲ್ಲಿ ಆಗ್ಬೋದು, ಫೇಸ್ಬುಕ್ನಲ್ಲಿ ಆಗ್ಬೋದು. RCB ಅತಿ ಹೆಚ್ಚು ಫಾಲೋವರ್ಗಳನ್ನು ಹೊಂದೈತಿ ಅಂತ ಈಗ ಹೇಳ್ಬೋದು. ಅದೇ ರೀತಿಯಾಗಿ ಅತಿ ಹೆಚ್ಚು ಸರ್ಚನ್ನು ಮಾಡಿರುವಂಥ ಟೀಮ್ ಯಾವುದಾದ್ರೂ ಇದೆ ಅದು RCB ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದಲ್ಲದೆ ಯಾವುದಾದ್ರೂ ಅತಿ ವೇಗವಾಗಿ ಗ್ರೌತ್ ಆಗ್ತಿರುವಂತಹ ಟೀಮ್ ಯಾವುದಾದ್ರೂ ಇದ್ದರೆ IPL ಒಳಗೆ ಅದು RCB ಅಂತ ಹೇಳ್ಬೋದು. ಸ್ನೇಹಿತರೆ, ನಮಗೆ ಗೊತ್ತಿರ್ಬೋದು, ವಾಟ್ಸಪ್ಪಲ್ಲಿ ಒಂದು ಹೊಸ ಅಪ್ಡೇಟನ್ನು ಬಿಟ್ಟಿದ್ದಾರೆ. ಅದರಲ್ಲಿ ಕೂಡ ನಾವು ಚಾನಲ್ನೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಬೋದು. ಅದರಲ್ಲಿ ಕೂಡ ಅತ್ಯಂತ ಜನಪ್ರಿಯವಾದಂಥ ಟೀಮ್ ಯಾವುದಾದ್ರೂ ಇದ್ದರೆ ಅದು RCB ಆಗೈತಿ. ಇದರಲ್ಲಿ 7.5 ಮಿಲಿಯನ್ ಫಾಲೋವರ್ಸ್ಗಳನ್ನು ಹೊಂದೈತಿ ವಾಟ್ಸಪ್ಪಲ್ಲೇ. ಇದು ಜಾಸ್ತಿ ಫಾಲೋವರ್ಸನ್ನು ಹೊಂದಿರುವಂತಹ IPLನಲ್ಲೇ RCB ಜಾಸ್ತಿ ಹೊಂದೈತಿ ಅಂತ ಹೇಳ್ಬೋದು. ಇನ್ನು ನಾವು RCBನ ಜಗತ್ತಲ್ಲಿರುವಂತಹ ಅತ್ಯಂತ ದೊಡ್ಡ ಟೀಮ್ಗಳಿಗೆ ಕಂಪೇರ್ ಮಾಡೋದಾದ್ರೆ, ಉದಾಹರಣೆಗೆ ಫುಟ್ಬಾಲ್, ಇದು ವರ್ಲ್ಡಲ್ಲೇ ಅತ್ಯಂತ ಪ್ರಭಾವಿತವಾಗಿರುವಂಥ ಅತ್ಯಂತ ಪಾಪ್ಯುಲರ್ ಆದಂತಹ ಕ್ರೀಡೆ ಇದಾಗಿದೆ. ಇದಕ್ಕೆ ನಾವು ಕಂಪೇರ್ ನೋಡೋದಾದ್ರೆ ಜಗತ್ತಲ್ಲೇ ಅತ್ಯಂತ ಜನಪ್ರಿಯವಾದಂತಹ ತಂಡಗಳು ಯಾವ್ಯಾವಪ್ಪ ಅಂದ್ರೆ ಅದು ಕೂಡ ಕ್ರಿಕೆಟ್ ಅಲ್ಲ, ಫುಟ್ಬಾಲ್ ನಮಗೆ ಗೊತ್ತಿರ್ಬೋದು ಜಗತ್ತಲ್ಲಿ ಎಷ್ಟು ಪ್ರಭಾವ ಬೀರೈತೆ ಅಂತ ಹೇಳ್ಕೊಂಡು. ಅದರಲ್ಲಿ ರಿಯಲ್ ಮ್ಯಾಡ್ರಿಡ್ ಅದಕ್ಕೂ ಕಂಪೇರ್ ಮಾಡೋದು, FC ಬಾರ್ಸಿಲೋನಾ ಕ್ಲಬ್ಗಳಾದಂತಹ ಮ್ಯಾಂಚೆಸ್ಟರ್ ಯುನೈಟೆಡ್, ಲಿವರ್ಪೂಲ್ ಇವುಗಳಿಗೆಲ್ಲ ಕಂಪೇರ್ ಮಾಡಿದ್ರೆ ಇವುಗಳ ಸಾಲಿನಲ್ಲಿ ನಮ್ಮ RCB ನಿಂತೈತಿ. ಇದು ಅತ್ಯಂತ ಖುಷಿ ಪಡುವಂತಹ ವಿಚಾರವಾಗೈತಿ RCB ಜನಕ್ಕೆ. ನಮಗೆ ಗೊತ್ತಿರ್ಬೋದು, ಲಾಯಲ್ಟಿ ಅನ್ನೋದು ಹುಟ್ಟಿದ್ದೇ RCB ಅಂತ ಹೇಳ್ಬೋದು. ಲಾಯಲ್ಟಿ ಟೀಮ್ ಯಾವುದಾದ್ರೂ ಇದ್ದರೆ ಜಗತ್ತಲ್ಲಿ ಅದು RCBನೇ. ಈ ವಿಚಾರವನ್ನು ಕೇಳಿ ನನಗೂ ತುಂಬ ಖುಷಿ ಆಯಿತು ಸ್ನೇಹಿತರೆ. ನಿಮಗೂ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ನೋಡೋಣ. ಇನ್ನು ಇಷ್ಟೆಲ್ಲ ಜನಪ್ರಿಯತೆಯನ್ನು ನೋಡಿಕೊಂಡು RCBಯ ಓನರ್ ತುಂಬ ಖುಷಿಯಾಗಿದ್ದಾರೆ. ಅವರ ಖುಷಿಯನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಇದಾಗಿತ್ತು ಸ್ನೇಹಿತರೆ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತೀನಿ.